ಮಾರ್ನಿಂಗ್ ಗೈಸ್. ನಾನು ಡೈಲಿ ಬ್ಲಾಗ್ ಬೇಕಂತ ಕೇಳಿದ್ರಿ. ಡೈಲಿ ಬ್ಲಾಗ್ ಆಗಲ್ಲ, ನಾನು ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿ ಜಾಗಿಂಗ್ ಅಂತ ಪಾರ್ಕ್ಗೆ ಹೋಗ್ತಾ ಇದ್ದೀನಿ. ಅಲ್ಲೋಗಿ ಸಿಗ್ತೀನಿ. ಬಂದಿದ್ದೀನಿ ಗೈಸ್, ಜಾಗಿಂಗ್ ಬಂದಿದ್ದೀನಿ. ಇವನಿಗೋಸ್ಕರನೇ ಕಾಯ್ತಾ ಇದ್ದಿದ್ದ. ಬಂದೋ ಗೈಸ್, ಮನೆಗೆ ಬಂದೆ. 2 ರೌಂಡ್ ಅಷ್ಟೇ ಜಾಗಿಂಗ್ ಮಾಡೋದು. ಮನೆಗೆ ಬಂದು ಮನೆ ಸ್ವಲ್ಪ ವರ್ಕೌಟ್ ಮಾಡಬೇಕು. ಮಾಡೋದನ್ನ ಹಾಕ್ತೀನಿ ಬ್ಲಾಗ್. ಇವಾಗ ನೋಡಿ ಗೈಸ್, ನನ್ನ ತಂಗಿ ಮಿಲ್ಕ್ ಶೇಕ್ ಮಾಡ್ಕೊತಾಳೆ. ಪ್ರೋಟೀನ್ ಶೇಕ್. ಪ್ರೋಟೀನ್ ಶೇಕ್. ಅದೇ ಬೆಳಗ್ಗೆ ಎದ್ದು ಅವಳು ಮಾಡೋ ಕೆಲಸ ಇದೆ. ನನಗಲ್ಲ, ಅದು ಅವಳಿಗೆ ಮಾಡ್ಕೊತಾ ಇರೋದು. ಮಾಡು. ಎಲ್ರು ನೋಡಿ, ನಾನು ಮಿಕ್ಸ್ ಮಾಡು ಅಂತ ಕೊಟ್ರೆ ಅಣ್ಣಂಗೆ ಇಷ್ಟ ಆಗ್ಬಿಟ್ಟು ಟೇಸ್ಟ್ ಮಾಡ್ಲಾ ಅಂತ ನೋಡ್ತಿದ್ದಾನೆ. ಸಾಕು ಹೆಂಗಿದೆ? ನಾಟ್ ನೈಸ್. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ನಾವಪ್ಪ. ಇದೊಂದೇ ಮಾಸ್ಟರ್ ಪೀಸ್. ಮತ್ತೆ ಕುಡಿಯೋರ್ಗೆ ಇನ್ನೆಂಗಿಲ್ಲ. ನನಗಂತ ಮಾಡ್ಕೊಂಡಿದ್ದು 2 ಬಾಕ್ಸ್ ಖಾಲಿ ಮಾಡಿದೆ. 3ನೇ ಬಾಕ್ಸಿಂದ ಅವಳು ಎತ್ಕೊಂಡ್ಬಿಟ್ಟವಳೆ. ವೇಸ್ಟ್ ಆಗ್ಬಾರ್ದಲ್ಲ. ವೇಸ್ಟ್ ಅಲ್ಲ ಅದು, ಮತ್ತೆ ನಾನು ಬಿಟ್ಬಿಟ್ಟೆ ಅಂತ ಮತ್ತೆ. ಓಕೆ, ಗುಡ್ ಲಕ್. ಹಾಯ್ ಗೈಸ್, ವರ್ಕೌಟ್ ವಿಡಿಯೋ ಹಾಕ್ಬೇಕಾಗಿತ್ತು, ಹಾಕೋಕ್ಕಾಗಿಲ್ಲ. ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಡೈಲಿ ಬ್ಲಾಗ್ ಇಷ್ಟೇ ಇರುತ್ತೆ ರೊಟೀನು. ಇವತ್ತು ಮಾಡೋ ಕಾರಣನೇ ಒಂದೇ ಒಂದು ರೀಸನ್ನು, ನನ್ನ ಫ್ರೆಂಡದ್ದು ಬರ್ತಡೇ, ಅವ್ನಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಆ ರೀಸನ್ಗೆ ನಾನು ಮಾಡ್ತಾ ಇರೋದು ಬ್ಲಾಗು. ಅಂದರೆ ನಂದು ಡೈಲಿ ರೊಟೀನು, ಡೈಲಿ ಬ್ಲಾಗೆಲ್ಲ ಫುಲ್ಲು ಬೋರ್ ಆಗಿಬಿಡುತ್ತೆ. ನಿಮಗೆ ಇದೇ ಬೋರ್ ಆಗುತ್ತೆ ಅನಿಸ್ತೈತೆ. ಏನು ಅಷ್ಟೊಂದು ಲೆಂತ್ ಕೂಡ ಇರಲ್ಲ. ಒಂದೇ ಅನ್ಕೊಂಡ್ಬಿಟ್ಟ ನಾವು ಬರ್ತಡೆ, ಅದಕ್ಕೆ ಈ ರೇಂಜಿಗೆ ಸೆಂಟ್ ಆಗತ್ತದ. ನಾನು ಏನ ನಿಂದೆ ಅನ್ಕೊಂಡ್ಬಿಟ್ಟಿದ್ಯಾ? ಚಂದಲ್ ಮನೇಲಿ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು ಅವ್ರ ಆಂಟಿ ಮನೇಲಿ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇರೋದು. ನಾನು, ನಮ್ಮ ಹುಡುಗರು, ಅವ್ರ ಅಕ್ಕ, ಅವ್ರ ಫ್ಯಾಮಿಲಿ, ಅವ್ರ ಕಸಿನ್ಸು ಎಲ್ಲರೂ ಸೇರಿಕೊಂಡು ಫುಲ್ಲು ಡೆಕೋರೇಷನ್ ಮಾಡಿ ಹಂಗೋಸ್ಕರ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಕಾಯ್ತಾ ಇರೋದು ಗೈಸ್. ನಮ್ಮನ್ನು ಸರ್ಪ್ರೈಸ್ ಆಗ್ತಾನೆ ಹೇಗೆ ಅಂತ ಗೊತ್ತಾಗುತ್ತೆ. ನಾವು ವಿಕಾಸ್ ಕೆಂಗೇರಿಯಿಂದ ಬರ್ತಾನೆ ಫಾರ್ಮೆನ್ಸಿಯಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋದು. ನಾನು ಅಲ್ಲಿಂದ ಬಂದು ಏನು ಇದು ಕರೆದ್ರು ನೋಡಿದ್ರೆ ಹೆಂಗ್ ಬಲೂನ್ ಓದ್ತಾವನೆ ನಮ್ಮ ಹುಡುಗ. ನಮ್ಮ ಬಾಸ್ ಎಲ್ಲರೂ ಬಾಯಲ್ಲಿ ಓದಿದ್ರೆ ನಮ್ಮ ಬೀರೇಶ್ ಮಿಷಿನಲ್ಲಿ ಓದ್ತಾವನೆ ಬಲೂನ್ನ. ನೋಡಿ ಫ್ರೆಂಡ್ಸ್, ನಾವಿವಾಗ ನಮ್ಮ ಬಾಸ್ ಈವೆಂಟ್ ಮ್ಯಾನೇಜಿಂಗ್ ಹೆಂಗಿದೆ. ನಾವೆಲ್ಲ ಸ್ಲೇವ್ಸು, ಇಲ್ಲಿದ್ದಾರೆ ನೋಡಿ ಓನರ್ಸು. ಕಿಂಗ್ ಕಳ್ಳ 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 ಕಿಂಗ್ ನೋಡಿ ಹೆಂಗ್ ಬಲೂನ್ ಓದ್ತಾವ್ರೆ. ಕಟಿಂಗ್ ನೋಡಿ ಎಷ್ಟು ಇನ್ಸ್ಪಿರೇಷನ್. ಟಾಪ್ಸಿ ಕಟಿಂಗ್ ಮಾಡ್ತಿದ್ದಾನೆ, ಹೇಳಿದ್ರೆ ಒಂದೇ ಸ್ಟೈಲ್ ಅಂತಿದ್ದಾನೆ. ಯಶ್ ಇವನಿಂದ ಕಟಿಂಗ್ನ ಕಲ್ತಿದ್ದಂತೆ. ಹಾಯ್ ಗೈಸ್, ಮಾಡಿದೆ ಫುಲ್ಲು ಡೆಕೋರೇಷನ್ ಮಾಡಿ ಅದಕ್ಕೆ ಸರ್ಪ್ರೈಸಿಗೆ ರೆಡಿ ಆಗಿದ್ದೀರಿ. ಇಲ್ಲಿ ನೋಡಿ ನಮ್ಮ ಇಬ್ರು ಫುಲ್ ಎಲ್ಲ ಮಾಡಿದ್ದಾಯ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಯಾವ್ದಾರ ಈವೆಂಟ್ ಇದ್ರೆ ಹೇಳಿ, ಬಡವ್ರ ಮಕ್ಕಳನ್ನ ಬೆಳೆಸಿ. ಹೇಗಿದ್ಯಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗಾಳಿ ಹೋಗ್ತಿದ್ದು ಮಾತ್ರ ತುಂಬ ಇಷ್ಟ ಆಯಿತು. ಎಲ್ಲ ಹಾಕ್ತೀನಿ, ಏನೇನು ಮಾಡಿದ್ರು ಹುಡುಗರು ವಿಡಿಯೋದಲ್ಲಿ ಎಲ್ಲ ಹಾಕ್ತೀವಿ. ಎಲ್ಲ ರೆಡಿಯಾಗಿದೆ ಗೈಸ್. ನೀನೊಂದು ಬಂದರೆ ಫುಲ್ ಸರ್ಪ್ರೈಸಿಗೆ ರೆಡಿಯಾಗಿದೆ ಗೈಸ್. ಇದೇ ಥರ ಯಾವ್ದಾರ ಇವೆಂಟ್ ಬೇಕಿದ್ರೆ ಆಲ್ ಓವರ್ ಬೆಂಗಳೂರು ಎಲ್ಲಾದರೂ ನಡಿ ಮಾಡಿಕೊಡ್ತೀನಿ. ನಿಮ್ಮ ಜಾಗಕ್ಕೆ ಬಂದು ಎಲ್ಲ ಫುಲ್ಲು ರೀಸನಬಲ್ ಪ್ರೈಸಿಗೆ ಮಾಡಿಕೊಡ್ತೀನಿ.
ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ಯಾವ್ದಾದ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಮೂಲಕ ತಿಳಿಸ್ಬೋದು. ಎಲ್ಲಾದ್ರೂ ಬಂದು ರೀಸನಬಲ್ ಪ್ರೈಸ್ಗೆ ಮಾಡಿಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ಗಾಯ್ಸ್. ನೋಡಿ ಗೈಸ್, ನಮ್ಮ ಬರ್ತ್ಡೇ ರೆಡಿಯಾಗಿ ಕಾಯ್ತದ ಮೇಲೆ ಫೋನ್ ನೋಡ್ಕೊಂಡು ಆರಾಮಾಗೆ ಎಲ್ಲ ಸರ್ಪ್ರೈಸ್ ರೆಡಿಯಾಗಿದ್ದಾನೆ. ಪರಿಸ್ಥಿತಿ ಮಾತಾಡ್ಕೊಂಡು ಓ ಕ್ರೆಡಿದು ಇದೆಲ್ಲ ಕ್ರೆಡಿದೆ ಕ್ರೆಡಿದೆ ಹಂಗೆ ನಾವು ಗೊತ್ತಲ್ಲ. ಬ್ಲಾಗ್ ಹೇಳ ಬರ್ತಡೇ ಬೈ ಸರ್ಪ್ರೈಸ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಎಲ್ಲರೂ ಕಮೆಂಟ್ ಅಲ್ಲಿ ಹಾಕಿ ನಮ್ಮ ಹುಡುಗನ್ಗೆ ಫುಲ್ ಹ್ಯಾಪಿ ಬರ್ತ್ಡೇ, ಫುಲ್ ವಿಶಸ್. ಅವ್ರ ಮನೆಯವರು, ಫ್ರೆಂಡ್ಸು, ಕಸಿನ್ಸ್ ಎಲ್ಲರೂ ಇದ್ದಾರೆ ಗೈಸ್. ಫುಲ್ಲು ಅನ್ನ ಜಾಲಿ. ಹೇಳ್ರಪ್ಪ. ನೋಡಿ ಗೈಸ್, ಹೀರೋ ಹಾಯ್ ಹೇಳ್ಬೇಕು, ಬ್ಲಾಗ್ ಹಾಯ್ ಹೇಳ್ಬೇಕು ಬರ್ತ್ಡೇ ಬಾಯ್ಗೆ. ಹ್ಯಾಪಿ ಬರ್ತ್ಡೇ ಚಂದನ್. ಹ್ಯಾಪಿ ಬರ್ತ್ಡೇ. ಇವ್ರಿಬ್ರೆ ಹೊಸ ಆಡ್ಮೀನು ನೋಡ್ರಿ ನಮ್ ಬ್ಲಾಗ್ಗೆ. ಇವ್ರು ಯೂಸಬ್ರೆ ಆಗಲ್ಲ, ಏನಾಯ್ತು ಆಗಲ್ಲ, ಆಗಲ್ಲ, ಬೇಡ, ಯಾಕೆ ಬೇಡ ಸರ್, ಇದೊಂದು ಆಗಲ್ಲ. ಥ್ಯಾಂಕ್ಸ್ ಫಾರ್ ದ ಸರ್ಪ್ರೈಸ್. ಎಲ್ಲರಿಗೂ ತುಂಬಾ ಖುಷಿ ಆಯ್ತು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಎಲ್ಲರೂ ಚಿನ್ನು ಇವೆಂಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಇವೆಂಟ್ಸ್ ಕೊಡ್ತಾನೆ. ಥ್ಯಾಂಕ್ಸ್ ಚಿನ್ನು. ಈ ತರ ಸರ್ಪ್ರೈಸ್ ಆಗ್ಬೇಕಂದ್ರೆ ನೀವು ಹಂಗೆ CR events ಹತ್ರ ಮಾಡಿಸಿ ಸರ್ಪ್ರೈಸ್ ಆಗ್ತೀರಾ. ಬರ್ತ್ಡೇ ಬಾಯ್ದು ಔಟ್ಫಿಟ್ ಎಷ್ಟಾಗಿದೆ ಅಂತ ಕೇಳೋಣ. ಎಷ್ಟಾಯ್ತಪ್ಪ ಔಟ್ಫಿಟ್? 2999, ಇದು 9999, ಇದು 999 ಅಲ್ಲ, 999. ಇದು ಚಪ್ಪಲ್ 999. ವಾಚು ಯಾರೋ ಗಿಫ್ಟ್ ಕೊಟ್ಟಿದ್ದು. ಚೈನು ಕಿವಿಯಲ್ಲಿ ವಾಲೆ 11,000 ರೂಪಾಯಿ. ಇದು ವಾಲೆ ಬೆಳ್ಳಿದ್ದು. ನಮ್ಮ ಬರ್ತ್ಡೇ ಬಾಯ್ದು ಔಟ್ಫಿಟ್ ಎಷ್ಟಾಯ್ತಂತ ಕಮೆಂಟ್ ತಲ್ಲಿ ತಿಳಿಸಿ. ಬಾಯ್ ಬರ್ತ್ಡೇ ಬಾಯ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ವಿಕಾಸ್ನ ಕೇರ್ ಫ್ರಮ್ ಡ್ರಾಪ್ ಮಾಡ್ತಾ ಇದೀವಿ. ಡಾಕ್ಟರ್ ವಿಕಾಸ್ ಹೋಗ್ತಾ ಇದ್ದಾರೆ ಮತ್ತೆ ಹಾಸ್ಪಿಟಲ್ಗೆ ನೈಟ್ ಡ್ಯೂಟಿ ಮಾಡಕ್ಕೆ. ಬಾಯ್ ಮಾಡಲಿ, ಬಾಯ್ ಮಾಡು ಬ್ಲಾಗ್ಗೆ. ಬಾಯ್ ಬ್ಲಾಗ್ ಗಂಡ ಬಾಯ್ ಹೇಳ್ತಾನೆ. ಬಾಯ್ ಎಲ್ಲರೂ ಊಟ ಮಾಡಿ ಮಾಡ್ಕೊಳ್ಳಿ. ಎಲ್ಲ ಬಿಟ್ಟು ಗೊತ್ತಾಯ್ತು ಗೈಸ್. ಇದೇ ನನ್ನ ಡೇ ಬ್ಲಾಗ್ ಇರುತ್ತೆ. ಇದೇ ನನ್ನ ಡೈಲಿ ರೊಟೀನ್ ಆಗಿರಲ್ಲ. ಅದೇ ಒಂದು ಸ್ಪೆಷಲ್ ಒಂದು ಬರ್ತಾ ಇರೋದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ. ಇಲ್ಲ ನಾನು ಮನೆಯಿಂದ ಹೋಗಿ ಜಾಗಿಂಗ್ ಮಾಡ್ಕೊಂಡು ಬಂದು ಮನೇಲಿ ವರ್ಕೌಟ್ ಮಾಡಿ ಬಂದ್ಕೊಂಡು ಮಾತ್ರ ನಾನು 4 ಗಂಟೆ 5 ಗಂಟೆ ಆಗುತ್ತೆ. ಇದ್ದೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೇಲಿ ಫೋನ್ ನೋಡ್ಕೊಳ್ಳೋದು. ಅದೇ ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಅದಕ್ಕೆ ನಾನು ಹೋಗಲ್ಲ ಡೈಲಿ ನೋಡೋದು. ಇದೇ ಥರ ಸ್ಪೆಷಲ್ ಯಾವ್ದಾರು ಇದ್ರೆ ಮಾಡ್ತಾ ಇರ್ತೀನಿ. ಬಾಯ್ ಗೈಸ್, ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.